ಸಿದರ್ ನಕ್ಷತ್ರ ಬೀಳ್ತಾ ಇದೆ. ಯು ನೋ ವಾಟ್, ನಾನು ನಂದಿನಿ ಈ ಥರ ನಕ್ಷತ್ರ ಬಿದ್ದಾಗೆಲ್ಲ ಏನಾದರೂ ಬೇಡ್ಕೋತಾ ಇದ್ವಿ. ನೀನು ಬೇಡ್ಕೋ, ಅದಾದರೂ ಆಗ್ಬೋದು. ನೋ ವೇ, ನಂಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಪಾಪ ನಕ್ಷತ್ರ, ಅದ್ರ ಆಯ್ಸ್ ಮುಗ್ದು ಬಿದ್ದು ಸುಟ್ಟು ಬೂದಿ ಆಗ್ತಿದೆ. ಅದು ಹೇಗೆ ನಮ್ಮ ವಿಶ್ ಪೂರೈಸುತ್ತೆ? ಯು ಆರ್ ರೈಟ್. ಹೇ ಸಾರಿ, ನಿಂಗೆ ಹರ್ಟ್ ಆಗಿದ್ರೆ ನಂಗೆ ಅನ್ಸದ್ ನಾ ಹೇಳ್ದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹಾಯ್ ಹಾಯ್. ಸೇಮ್ ಅಳ್ಸಿನ ತೊಳೆ. ಹಲೋ ಹಲೋ. ಕಣ್ಣುರ್ದ್ಲಾ? ಇಟ್ಸ್ ಯು. ನನಗಾ? Oh, sweetie. You're looking very naughty. May I know your name, beauty? Diana. Diana! You mean Princess Diana? Oh, what a beautiful name. ಸಿಕ್ಕಿದ್ರೆ ಹಂಗೆ ಅಮ್ಮಕ್ಕ ಮಾಡ್ಬೇಕು. I like you. You Kannadara? ನಿಮಗೆ ಕನ್ನಡ ಬರುತ್ತಾ? Oh, Kannada barutte. Oh God. Tamil baru. ಅಮ್ಮ. Telugu vastinde. ಗೊತ್ತುಂಟ? Hindi aata hai. ಅರಿಸ್ಕಿ. I like Indian. ಆಹಾ, ಇಂಡಿಯಾದಲ್ಲಿರೋ ಎಲ್ಲಾರು ನೀರು ಕುಡಿದು ಬಿಟ್ಟವಳಲ್ಲಪ್ಪ. ನಮ್ಮ ಕರ್ನಾಟಕದಲ್ಲಿರೋ ಕನ್ನಡದವರೇ ಕನ್ನಡದಲ್ಲಿ ಮಾತಾಡಲ್ವಲ್ಲಪ್ಪ. ಆಹಾ, ನೀನ್ ಮಲೇಷ್ಯಾದಲ್ಲಿ ಇದ್ಕೊಂಡು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀಯಮ್ಮ. ನಿನ್ನ ಕರ್ನಾಟಕ ಕರ್ಕೊಂಡೋಗಿ ಕನ್ನಡ ರಾಜ್ಯ ಪ್ರಶಸ್ತಿ ಕೊಡಿಸ್ಬೇಕು. What do you do? ಐ ಆಮ್ ಸಾರಿ, ಇನ್ನು ಏನು ಮಾಡಿಲ್ಲ. Sorry, Kelsa. ಕೆಲ್ಸ ಐ ಆಮ್ ಸಾಫ್ಟ್ವೇರ್ ಇಂಜಿನಿಯರ್. How much salary? Indian money, some about 1,50,000 rupees. Like that. Oh, you marry me? ಕೃಷ್ಣ, ನೀನ್ ಯಾಕೆ ಯಾವಾಗ್ಲೂ ಶೇವ್ ಮಾಡ್ಕೊಳ್ದೆ ಹೀಗಿರ್ತೀಯ? ಅದು ಮಾಡೋ ಕೆಲಸ ಇಲ್ದಾಗ ಕೆರ್ಕೊಂಡು ಕೂತ್ಕೋಬೋದಲ್ಲ, ಅದಕ್ಕೆ. ವೆರಿ ಫನಿ. ಒಂದ್ಸಲ ನೀಟಾಗಿ ಶೇವ್ ಮಾಡು, ಹೇಗ್ ಕಾಣಿಸ್ತೀಯ ನೋಡ್ಬೇಕು. ಎಷ್ಟೆಲ್ಲ ಹೇಳ್ಬೇಕೋ, ಇದೇ ಲಾಸ್ಟ್. ಇನ್ನೊಂದ್ ದಿನ ಹೀಗ್ ಕ್ಲೀನ್ ಶೇವ್ ಮಾಡ್ಕೊಂಡು ಬಂದ್ ನನ್ ಎದುರುಗ್ ನಿಂತ್ರೆ ಮರ್ಡರ್ ಆಗೋಗ್ತ್ಯಾ. ಕನ್ನಡಿ ನೋಡ್ಕೋ ಒಂದ್ಸಲ, ಒಳ್ಳೆ ಅಮೂಲ್ ಬೇಬಿ ತರ ಕಾಣ್ತ್ಯಾ. ಗಡ್ಡ ಎಳೆದವರ ಬಾಯಿಗೆ ಮಿಠಾಯಿ. ಹಲೋ, ಏನ್ ಕೃಷ್ಣ, ನೀನ್ ಶೇವ್ ಮಾಡ್ಕೊಳಕ್ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಇದೇ ನ್ಯಾಷನಲ್ ಇಶ್ಯೂನಾ? ಇಲ್ಲ, ಗಡ್ಡ ಅಂದ್ರೆ ನಂಗೆ ಇಷ್ಟ. ನಿನ್ ಇಷ್ಟ ಅಲ್ಲ, ಡೈಲಿ ನಿನ್ ಮುಖ ನೋಡ್ಬೇಕಾಗಿರೋದು ನಾನು. ನನ್ಗಿಷ್ಟ ಆಗೋ ಥರ ನೀನಿರ್ಬೇಕು. ನೋಡಿ ಈಶಾ, ನಾನಿರೋದೇ ಹೀಗೆ. ನಿನಗೋಸ್ಕರ ನಾನು ಬದಲಾಯಿಸ್ಕೊಳಕ್ಕಾಗಲ್ಲ, ಓಕೆ? ಆಫ್ಟರ್ ಆಲ್ ಶೇವ್ ಮಾಡು ಅಂದಿದ್ದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗುದಾ? ಟೂ ಮಚ್. ಹಲೋ, ಅವನು 2 ಮಚ್ಚು, ನಿಮ್ದು 3 ಮಚ್ಚು. ನೋಡು, ಅವನು ಬುಡಕ್ ಕೈ ಹಾಕಿದ್ರೆ ಸುಮ್ಮನೆ ಆಗ್ಬಿಡ್ತಾನೆ. ಗಡ್ಡ ಕೈ ಹಾಕಿದ್ರೆ ನೋಡು, ತಪ್ಪು ಮಾಡಿದೆ. ಕೃಷ್ಣ, ಯಾಕೋ ಏನಾಗಿದೆ ನಿನಗೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಅವಳ ಹತ್ರ ಯಾಕೋ ಅಷ್ಟು ರೂಢಾಗಿ ಬಿಹೇವ್ ಮಾಡಿದೆ? ಸ್ವಲ್ಪ ಹೊತ್ತು ನನ್ನ ಪಾಡ್ ನಾನು ಬಿಟ್ಬಿಡು. ಅದೇಂಗೆ? ನಿನಗೆ ಹುಚ್ಚಿಡ್ದು ಲೂಸಾಗಿ ಬಿಹೇವ್ ಮಾಡ್ತಿದ್ರೆ ನಾವು ಸುಮ್ಮನೆ ಇದ್ಬಿಡ್ಬೇಕಾ? ಲೋ ಈಶಾನ್ಯ ಯಾರೋ ನಿನ್ ಲೈಫ್ ಪಾರ್ಟ್ನರ್ ಆಗ್ಬೇಕಾಗಿರೋಳು. ನೀನ್ ಇನ್ನೂ ಹಳೆ ನಂದಿನಿನ್ನೇ ತಲೆಯಲ್ಲಿ ಇಟ್ಕೊಂಡು ತಲೆ ಕೆಡ್ಸ್ಕೊಂತಾ ಇದೀಯಾ. ನಿಂದು ಆ ನಂದಿನಿದು ಲವ್ ಸ್ಟೋರಿ ಹಳೇದಾಗೋಯ್ತು. ಮರಿ ಅದನ್ನ ಮರ್ತು ಬಿಡಲ್ಲ. ಮರೆಯಕ್ ಆಗ್ತಿಲ್ವೇ? ಎಷ್ಟೇ ಟ್ರೈ ಮಾಡಿದ್ರು ಮರೆಯಕ್ ಆಗ್ತಿಲ್ವೇ? ಈ ಮದುವೆ ವಿಷಯ ಬಂದಾಗೆಲ್ಲ ನಂದಿನಿ ನೆನಪಾಗುತ್ತೆ. ಈಶಾನ್ಯ ನನ್ನ ಲೈಫಲ್ಲಿ ಬಂದ್ಮೇಲೆ ಅಂತೂ ಅವಳ ನೆನಪು ಜಾಸ್ತಿ ಆಗ್ತಾ ಇದೆ ನನಗೆ. ಈ ಕಡೆ ಈಶಾನ್ಯನ ಒಪ್ಕೊಳಕ್ ಆಗ್ತಿಲ್ಲ, ಈ ಕಡೆ ನಂದಿನಿನೂ ಮರೆಯಕ್ಕಾಗದೆ ಒದ್ದಾಡ್ತಿದ್ದೀನಿ ನಾನು. ನೀನು ಒದ್ದಾಡ್ತಾನೆ ಇರ್ತೀಯ ಕಣ. ಅವಳೆಲ್ಲ ಒಂದ್ ಕಡೆ ಮದ್ವೆ ಆಗಿ ಮಕ್ಳು ಎತ್ಕೊಂಡು ಯಾವ್ದೇ ದೇಶದಲ್ಲಿ ಹ್ಯಾಪಿ ಆಗಿರ್ತಾಳೆ. ಲವ್ ಪಾಸ್ಟ್ನ ನೆನ್ಸ್ಕೊಂಡು ಫ್ಯೂಚರ್ನ ಹಾಳು ಮಾಡ್ಕೋಬೇಡ. This is your home, huh? Yeah. Very nice, very nice. Kalli nina. Very superb. I will go to the room. Wow, no, my body is overheat, you know. Come on, we'll go. Wait, darling. Wait. You sit down. Cool, Collie. Murugan. Oh, very nice. For Indian husband, Indian cook. I like you, darling. Chinna. Muddu bangara neenu. என்னங்க கூப்பிட்டீங்களா?
ಮುರುಗನ್ ಒಂದು ಅರ್ಧ ಕಾಫಿ ಪ್ಲೀಸ್. He's my husband. He's a software engineer. ಅಂದ್ರೆ ನಾನು ಸೆಕೆಂಡ್ ಹಸ್ಬೆಂಡಾ? No. Shankar. ಅಯ್ಯೋ ಶಂಕರ. He's my second husband. Nair. Shankar Nair. Mechanical engineer. ಕೃಷ್ಣ ಹ್ಞೂ ನಿನ್ ಕೂಲ್ ಡ್ರಿಂಕ್ ಸ್ವಲ್ಪ ನನ್ನ ಕ್ಯಾನಿಗೆ ಹಾಕ್ತೀಯಾ? ಶೋರ್. ಏ ಫುಲ್ ಇದೆ, ಜಾಗ ಇಲ್ಲ. ಓ ಹೌದಲ್ವಾ, ನಾನಿಂತ ದೊಡ್ಡಿ ನೋಡು, ಜಾಗ ಇದ್ರೆ ತಾನೆ ಏನಾದರೂ ಸೇರ್ಸಕ್ಕಾಗೋದು. ಮತ್ತೆ ನಿನ್ ಮನ್ಸೊಳಗೆ ನನ್ನ ಹೇಗೆ ಸೇರಿಸ್ಕೋತೀಯ? ಏನು ಹೇಳ್ತಿದ್ಯಾ? ಅಲ್ಲ ಕೃಷ್ಣ, ನನ್ ಸೇರಿಸ್ಕೊಳ್ಳೋಕ್ಕೆ ನಿನ್ ಮನ್ಸಲ್ಲಿ ಜಾಗ ಇರ್ಬೇಕಲ್ವಾ? ವಾಟ್ ಯು ಮೀನ್? ಈ ಪ್ರಪಂಚದಲ್ಲಿ 2 ಥರದ ಮೋಸ ಇರುತ್ತೆ. ಒಂದು ನಾವಿನ್ನೊಬ್ರಿಗೆ ಮಾಡೋ ಮೋಸ, ಇನ್ನೊಂದು ನಮಗೆ ನಾವೇ ಮಾಡ್ಕೊಳ್ಳೋ ಮೋಸ. ಇಲ್ಲಿ ನೀನು 2ನೇ ಕ್ಯಾಟಗರಿಗೆ ಸೇರ್ತೀಯ. ಮನಸ್ಸು ತುಂಬ ನಂದಿನಿನ ಇಟ್ಕೊಂಡು ನನ್ನ ಮದುವೆ ಆಗಕ್ಕೆ ಹೊರಟಿದೀಯ. ಇಷ್ಟ ಸ್ಟಾಪ್ ಇಟ್. ಏನು ಹೇಳ್ತಿದ್ಯಾ? ನಂದಿನಿನ ನಾನು ಮರೆತು ಎಷ್ಟೋ ವರ್ಷ ಆಯಿತು. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಒಂದು ಗೊತ್ತಿಲ್ಲ ನನಗೆ. ಸುಮ್ಮನೆ ಏನೇನೋ ಮಾತಾಡಬೇಡ ಪ್ಲೀಸ್. ಇಲ್ಲ, ನೀನು ಸುಳ್ಳು ಹೇಳ್ತಿದೀಯ. ಇದನ್ನೇ ಆತ್ಮವಂಚನೆ ಅನ್ನೋದು. ನಾ ತುಂಬ ದಿನದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ಪ್ರತಿ ಕ್ಷಣನೂ ನೀನು ನನ್ನಲ್ಲಿ ನಂದಿನಿನ ಹುಡುಕ್ತಾ ಇದೆಯಾ. ನಾನು ನಂದಿನಿ ಆಗೋದಕ್ಕೆ ಸಾಧ್ಯ ಇಲ್ಲ ಕೃಷ್ಣ. ಈಶಾನ್ಯ, ನೀನೇನು ಹೇಳಬೇಕಾಗಿಲ್ಲ. ನಿಂಗೆ ನಂದಿನಿನ ಮರೆಯೋಕ್ಕಾಗ್ತಿಲ್ಲ ಅಂತ ಲಿಂಗು ಹತ್ರ ಹೇಳಿದ್ದನ್ನ ನಾ ಕೇಳಿಸ್ಕೊಂಡೆ. ಒಳಗೊಳಗೆ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಅವಳನ್ನ ನೆನೆಸ್ಕೊಂಡು ಕೊರಗ್ತಾನೇ ಇದೆಯಾ. ಇದೆ ನೀನು ಮಾಡ್ತಿರೋ ಮೊದಲನೇ ತಪ್ಪು. ಇಷ್ಟರೊಳಗೆ ನೀನಾಗೆ ಅವಳನ್ನ ಹುಡುಕಿ ಮದುವೆ ಮಾಡ್ಕೋಬೇಕಿತ್ತು. ಇಲ್ಲ ಅಂದರೆ ಅವಳು ನಿನಗೆ ಸಿಗೋದೇ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ನಿನ್ನ ಮನಸ್ಸಿಂದ ತೆಗೆದು ಹಾಕಬೇಕಿತ್ತು. ನೀನು ಎರಡನ್ನೂ ಮಾಡಿಲ್ಲ ಕೃಷ್ಣ. ಇವತ್ತು ಅವಳನ್ನ ಮರೆಯೋಕ್ಕೂ ಆಗದೆ, ನನ್ನನ್ನು ಒಪ್ಪಿ ಮದುವೆ ಮಾಡ್ಕೊಳ್ಳೋಕ್ಕೂ ಆಗದೆ ಮಧ್ಯದಲ್ಲಿ ತ್ರಿಶಂಕು ಥರ ಒದ್ದಾಡ್ತಿದ್ಯಾ. ನಿಜ ಹೇಳ್ತಿದ್ದೀನಿ ಕೃಷ್ಣ, ನೀನಂದರೆ ನಂಗೆ ತುಂಬ ಇಷ್ಟ. ನಾ ಮದುವೆ ಮಾಡ್ಕೊಳ್ಳೋ ಹುಡುಗ ಹೇಗಿರಬೇಕು ಅಂತ ಅಂದ್ಕೊಂಡಿದ್ನೋ ನೀ ಹಾಗೇ ಇದೆಯಾ. ಯಾವ ಹುಡುಗಿನೂ ನಿನ್ನಂಥ ಹುಡುಗನ್ನ ಬಿಟ್ಕೊಡೋಕ್ಕೊಪ್ಪಲ್ಲ. ಎಲ್ಲಿ ತನಕ ನೀನು ನಂದಿನಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅನ್ನೋ ಗೊಂದಲದಲ್ಲಿರ್ತೀಯೋ ಅಲ್ಲಿ ತನಕ ನೀನು ನನ್ನವನಾಗೋದಕ್ಕೆ ಸಾಧ್ಯ ಇಲ್ಲ. ನಿನಗೂ ನೆಮ್ಮದಿ ಇರಲ್ಲ, ನನಗೂ ನೆಮ್ಮದಿ ಇರಲ್ಲ. ಆದಷ್ಟು ಬೇಗ ಇಂಡಿಯಾಗೆ ಹೋಗು, ನಂದಿನಿನ ಹುಡುಕು. ಅವಳು ನಿನ್ನ ಥರನೇ ಮರೆಯೋಕ್ಕಾಗದೆ ನಿನ್ನ ಹಾದಿನೇ ಕಾಯ್ತಿದ್ರೆ ಇಬ್ಬರು ಮದುವೆ ಮಾಡ್ಕೊಂಡು ಸುಖವಾಗಿರಿ. ಒಂದು ವೇಳೆ ನಂದಿನಿ ನಿನ್ನನ್ನು ಮರೆತು ಅವಳು ಮದುವೆ ಆಗಿ ಒಂದು ಒಳ್ಳೆ ಸಂಸಾರ ಕಟ್ಕೊಂಡಿದ್ರೆ ನೀನು ವಾಪಸ್ ಬಂದ್ಬಿಡು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಈಶಾನ್ಯ, ನಾನು ಆಲ್ ದಿ ಬೆಸ್ಟ್ ಕೃಷ್ಣ. ಈ ನವಿಲ್ ಗರಿ ನಾನ್ 4ನೇ ಕ್ಲಾಸಲ್ಲಿದ್ದಾಗ ನಮ್ಮ ಅತ್ತೆ ಮಗ ಕೊಟ್ಟಿದ್ದು. ಇದನ್ ಬುಕ್ಕಲ್ಲಿ ಇಟ್ಕೊಂಡ್ರೆ ಮರಿ ಹಾಕುತ್ತೆ ಅಂತ ಹೇಳಿದ್ದ. ನಾನ್ 10 ವರ್ಷದಿಂದ ಇಟ್ಕೊಂಡಿದ್ದೀನಿ. ಇದು ಮರಿನೂ ಹಾಕ್ಲಿಲ್ಲ, ಮೊಟ್ಟೆನೂ ಇಡ್ಲಿಲ್ಲ. ನಿನ್ ಹತ್ರ ಇಟ್ಕೊ, ನೀನ್ ಹುಡ್ಗ ಅಲ್ವಾ, ಮರಿ ಹಾಕಿದ್ರು ಹಾಕ್ಬೋದು. ಎಷ್ಟು ಹುಡ್ಕೋದು ನೋಡು, ಅದ ನೋಡು, ಅದಲ್ಲ ಅದಲ್ವಾ? ಕಣ. ನಂದಿನಿ 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 ಇದೆ ಇದೆ ಇದೆ. ಉಫ್. ಉಫ್. ಬಾ, ಕಣ್ಣೆಲ್ಲ ಮಂಜಾಗೋಯ್ತಪ್ಪ. ನೋಡಿ ನೋಡಿ, ಸಿಕ್ಲೇ ಸಿಗ್ಲೇ ಇಲ್ವಲ್ಲ? ಇಲ್ವಲ್ಲ? ಇನ್ನೆಲ್ಲಿ ಸಿಗ್ತಾಳೋ? ಗೂಗ್ಲಲ್ಲಿ ಹುಡುಕಿದ್ದಾಯ್ತು, ಟ್ವಿಟ್ರಲ್ಲಿ ಹುಡುಕಿದ್ದಾಯ್ತು, ಫೇಸ್ಬುಕ್ಕಲ್ಲಿ ಹುಡುಕಿದ್ದಾಯ್ತು, ಎಲ್ಲೂ ಸಿಗ್ತಾ ಇಲ್ಲ. ಇದ್ದಾಳೆ ಇಲ್ವ ಯಾರಿಗೂ ಗೊತ್ತೋಗಪ್ಪ. ಅದು ಸಾರಿ. ಇಲ್ಲ, ಒಂದು ಕೆಲಸ ಮಾಡೋಣ, ನಮ್ಮ ಸ್ವಾತಿಗೆ ಯಾಕೆ ಫೋನ್ ಮಾಡಬಾರ್ದು? ಸ್ವಾತಿ ನಂಬರ್ ಇದೆ ನಿನ್ನ ಹತ್ರ? ಹಳೆ ನಂಬರ್ ಇತ್ತು, ಮದುವೆ ಆದ್ಮೇಲೆ ಇಟ್ಕೊಂಡಿದ್ದಾಳೆ ಇಲ್ವೋ? ಟ್ರೈ ಮಾಡ್ತೀನಿ. ಹಲೋ,
ಸ್ವಾತಿ, ಲಿಂಗು ಜನುಮದ ಗೆಳತಿ ಉಸಿರಿನ ಒಡತಿ ಮರೆತರೆ ನಿನ್ನ ಮಡಿಮೆನೋ ಚಿನ್ನ ನನ್ನುಸಿರೇ. ಹೇಗಿದ್ಯಾ ಲಿಂಗು? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ನಾನು ಮಮ್ಮಿ ಕಳ್ಸು. ಇರು ಪುಟ್ಟ, ಒಂದು ನಿಮಿಷ ಬಂದೆ. ಮಕ್ಕಳಿಷ್ಟು? ಒಂದು ಹೆಣ್ಣು ಒಂದು ಗಂಡು. ನಿಮ್ಮ ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ಅವರು ಸ್ವಾತಿ, ಆ್ಯಕ್ಚುಲಿ ನಾನು ಫೋನ್ ಮಾಡಿದ್ದು ಈ ನಂದಿನಿ ಅವ್ರ ನಂಬರ್ ಏನಾದರೂ ನನ್ನ ಹತ್ರ ಸಿಗುತ್ತಾ? ಸಾರಿ ಕಣೋ, ಅವಳು ಕಾಲೇಜ್ ಬಿಟ್ಟು ಹೋದ್ಮೇಲೆ ನನ್ನ ಕಾಂಟ್ಯಾಕ್ಟಲ್ಲೇ ಇಲ್ಲ. ಓಕೆ, ಸಾರಿ ಸ್ವಾತಿ, ನಾನು ಮತ್ತೆ ನೀನು ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಏನು ಮಾಡೋದು? ಅವಳ ಹತ್ರ ನಂದಿನಿ ನಂಬರ್ ಇಲ್ವಂತೆ. ಕೃಷ್ಣ, ಒಂದು ಮಾತು ಹೇಳ, ಅಳಿಸೋಗಿರೋ ಚಿತ್ರಕ್ಕೆ ತಿರ್ಗಾ ಪೇಂಟ್ ಹಾಕೋ ಕೆಲಸ ಬಿಟ್ಬಿಡು. ಪಾಸ್ಟ್ ಈಸ್ ಪಾಸ್ಟ್. ಫಸ್ಟ್ ಲವ್ನ ಮರೆಯೋದು ಕಷ್ಟನೇ, ಆದರೆ ಇಲ್ಲ ಕಣೋ, ಅವಳನ್ನ ಒಂದ್ಸಲ ನೋಡಬೇಕು ಅನಿಸ್ತಾ ಇದೆ. ನಾಳೆನೇ ಮಂಗಳೂರಿಗೆ ಹೋಗೋಣ. ಮಂಗಳೂರಾ? ಸ್ವಾತಿ, ಲಿಂಗು, ಹೇಗಿದ್ಯಾ ಕೃಷ್ಣ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅಯ್ಯೋ, ನಾನೊಬ್ಳು ನಿಮ್ನ ಇಲ್ಲಿ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗಿ ಮಾತಾಡೋಣ. ಬನ್ನಿ ಬನ್ನಿ. ನೀವಿಬ್ರು ನೋಡಿ ನನಗ್ ತುಂಬಾ ಖುಷಿ ಆಯ್ತು. ಏನ್ ದಿಢೀರಂತ ನನ್ನ ಹುಡ್ಕೊಂಡ್ ಬಂದಿದ್ದು? ನಂದಿನಿ ಏನಾದರೂ ಸಿಕ್ಕಿದ್ಲಾ ನಿನಗೆ? ನೀನಿನ್ನೂ ನಂದಿನಿನ್ ಮರ್ತಿಲ್ವೇನೋ? ಹಾಗೇನಿಲ್ಲ, ಒಂದ್ಸಲಿ ನೋಡಬೇಕು ಅನಿಸ್ತು ಅಷ್ಟೇ. ಕಾಲೇಜಲ್ಲಿ ಹೋಗಿ ವಿಚಾರಿಸಿದ್ರೆ ಅವಳ ಅಡ್ರೆಸ್ ಸಿಗ್ಬೋದೇನೋ? ಇಲ್ಲಿ ಇರುವ ಲೋಕಲ್ ಅಡ್ರೆಸ್ ಅನ್ನೇ ಕೊಟ್ಟಿದ್ದಾರೆ. ಅಲ್ಲ, ಅವಳು ಮನೆ ಹತ್ರ ಹೋಗಿ ಹುಡುಕಿದ್ರೆ ಗೊತ್ತಾಗ್ಬೋದಾ? ಇಲ್ಲ ಲಿಂಗು, ಅವಳ ಎಜುಕೇಶನ್ ಆದ್ಮೇಲೆ ಅವಳು ಇಲ್ಲಿದ್ದ ಮನೆನ ಖಾಲಿ ಮಾಡ್ಕೊಂಡು ಹೋದ್ಲು. ಶೀತಲು ಡೈಸಿ ಎಲ್ಲಿದ್ದಾರೆ? ಅವರೆಲ್ಲ ಈಗ ಎಲ್ಲಿದ್ದಾರಂತ ಗೊತ್ತಿಲ್ಲ, ಆದ್ರೆ ಶೀತಲ್ ಮಾತ್ರ ಮದ್ವೆ ಮಾಡ್ಕೊಂಡು ಕುಂದಾಪುರದಲ್ಲಿದ್ದಾಳೆ. ಕಾವ್ಯ, ಒಂದ್ ನಿಮಿಷ ಬಾ. ಏನ್ ಮೇಡಮ್? ನೀ ಕಂಟಿನ್ಯೂ ಮಾಡ್ತಾ ಇರು, ನಾನೀಗ ಬಂದೆ. ಮೇಡಮ್. ಕೃಷ್ಣ, ಹಾಯ್. ಲಿಂಗು, ಹೇಗಿದ್ಯಾ? ಫೈನ್. ಸ್ವಾತಿ, ಹೇಗಿದ್ಯಾ ಶೀತಲ್? ಸೂಪರ್ ಆಗಿದ್ದೀನಿ. ನನ್ ಕಣ್ಣು ನನಗೆ ನಂಬಕ್ ಆಗ್ತಿಲ್ಲ. ಹೌದು. ನೀವೆಲ್ಲ ಏನ್ ಇಲ್ಲಿ? ಮಾಡಕ್ಕೇನು ಕೆಲಸ ಇರಲಿಲ್ಲ, ಇವ್ರು ಇಲ್ಲಿ ಕರ್ಕೊಂಬಂದವ್ರೆ. ಇರ್ಲಿ. ನಿನ್ನ ನೋಡಬೇಕು ಅಂತಾನೆ ಬಂದ್ವಿ ಶೀತಲ್. ನೀನು ಹೇಗಿದ್ಯಾ? ಫೈನ್ ಕಣೋ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು? ನಂದಿನಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ಗೊತ್ತಿಲ್ಲ ಕಣೋ. ನೀವಿಬ್ರು ಬೇರಾಗಿರೋ ವಿಷಯ ಗೊತ್ತಾಯ್ತು. ಅವಳು ಇದಕ್ಕಿದ್ದಾಗೆ ನಾಟ್ ರೀಚಬಲ್ ಆಗಿದ್ದಾಳೆ. ಯಾಕೆ, ಏನಾಯ್ತು, ಎಲ್ಲಿದ್ದಾಳೆ ಒಂದು ಗೊತ್ತಿಲ್ಲ. ಸ್ನೇಹ ಮತ್ತೆ ಡೈಸಿ ಎಲ್ಲಿದ್ದಾರೆ? ಟೈಸಿ ಗೊತ್ತಿಲ್ಲ. ಸ್ನೇಹ ಮಾತ್ರ ಮಲ್ಪೆಯಲ್ಲಿ ಫಿಶ್ ಎಕ್ಸ್ಪೋರ್ಟ್ ಆಫೀಸ್ ಇಟ್ಕೊಂಡಿದ್ದಾಳೆ. ಹುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ ಕಣ. ನನಗೊಂದು ಡೌಟ್ ಇದೆಯಪ್ಪ, ಬದುಕಿದಾಳೋ ಇಲ್ವೋ ಅಂತ. ಏಯ್,
ಅವಳಿಗೇನೂ ಆಗಿರಲ್ಲ. ಅವಳು ಚೆನ್ನಾಗೇ ಇರ್ತಾಳೆ. ಚೆನ್ನಾಗಿರ್ಲಿ ಅಂತಾನೆ ನನಗೂ ಆಸೆ ಕಣೋ. ಸಿಗ್ತಾ ಇಲ್ವಲ್ಲ, ಇನ್ನೆಲ್ಲ ಹುಡ್ಕಣ ಹೇಳೋ. ಆ ಕೃಷ್ಣ, ಅವಳ ಬಗ್ಗೆ ತಿಳ್ಕೊಳಕ್ಕೆ ಇನ್ ಒಂದೇ ಒಂದ್ ಚಾನ್ಸ್ ಇದೆ. ಏನು? ವಿಕ್ಕಿ. ವಿಕ್ಕಿನ? ಅವನೆಲ್ಲಿದ್ದಾನೆ? ಬೆಂಗಳೂರಲ್ಲಿ.